ಆದ್ರೂ ಹೇಳಿ, ಗಾಯತ್ರಿ ಅಮ್ಮವರು ಪುನರ್ಜನ್ಮ ತಗೊಂಡು ಬದುಕಿದ್ದಾರೆ ಅನ್ನೋ ನಂಬಿಕೆಯಿಂದಾನೇ ಅಲ್ವಾ ನಾವಿರೋದು. ಹೇಳಿದ್ರು ತಿಲೋತ್ತಮ ಕೇಳೋದಿಲ್ಲ. ನಾನಿ ಸಾಕ್ಷಿ ಬೇಕು ಅಂತಂತಾರೆ. ಹಾ, ಹೀಗೆ ಅಂದ್ರು ವಿಶಾಲು. ನೋಡಿದ್ಯಾ, ಅವ್ರು ಹಠ ಮಾಡಿದ್ರೆ ತುಂಬಾ ಕಷ್ಟ. ನಮ್ಮಮ್ಮನ ನಾಳೆ ಒಳಗಡೆ ಹೇಗೆ ಕರ್ಕೊಂಬರೋದಕ್ಕೆ ಸಾಧ್ಯ ಹೇಳು? ನಾಳೆ ಗಾಯತ್ರಿ ಅಕ್ಕ ಮನೆಗೆ ಬರ್ದಿದ್ರೆ ಮಧ್ಯಾಹ್ನ ಅತಿಥಿ ನಡೆಯೋದು ಗ್ಯಾರಂಟಿ. ಯಜಮಾನ್ರು ಹೊರಗೆ ತೋರಿಸ್ಕೋತಿಲ್ಲ, ಆದ್ರೆ ಒಳೊಳಗೆ ಬೇಜಾರು ಮಾಡ್ಕೊಂಡಿದ್ದಾರೆ. ಬೇಜಾರು ಇರಲ್ವಮ್ಮ? ಹೆತ್ತ ತಾಯಿ ಬದುಕಿದ್ದಾರೆ ಅಂತ ನಂಬದ್ಮೇಲೆ ಸಾಕ್ತಾಯಿ ಹುಚ್ಚುಚ್ಚಾಗಿ ಮಾಡಬಾರ್ದು. ಯಾರ ಮಾತನ್ನು ಕೇಳಿದಿರೋ ನೀನು ಮಾವ ಮಾತನ್ನೇ ಕೇಳ್ತಾ ಇದೀಯಾ? ಅತ್ತೆ ಏನೇ ಹೇಳಿದ್ರು ನಾನು ಒಳ್ಳೇದಕ್ಕೆ ಹೇಳ್ತಾರೆ ಅಂತ. ಅವರೇ ನಿನ್ಗೆ ಪುರಾಣ ಪುಣ್ಯಕಥೆಗಳನ್ನ ಮತ್ತೆ ಶ್ಲೋಕಗಳನ್ನ ಹೇಳ್ಕೊಡ್ತಾ ಇಲ್ಲ. ಇನ್ನೇನ್ ಹೇಳ್ತಾರೆ ಅಂತ ನೀವ್ ಅನ್ಕೊಂಡಿದ್ದೀರಾ? ನಾಳೆ ಗಾಯತ್ರಿ ದೊಡ್ಡಮ್ಮನ್ ತಿಥಿ ಮಾಡ್ಬೇಕು ಅಂದಿದ್ದಕ್ಕೆ ನೀನು ಕೂಡ ದಡ್ಡಿ ತರ ಹ್ಞೂ ಅಂತ ಹೇಳಿದೆಯಂತೆ. ಹೌದು, ಅದ್ರಲ್ಲೇನ್ ತಪ್ಪಿದೆ? ಹಾಗೆಲ್ಲ ಮಾಡೋದು ವಿಶಾಲ್ ಬ್ರೋಗೆ ನೈನಿ ಅತ್ತಿಗೆಗೆ ಇಷ್ಟ ಇಲ್ಲ. ನಿಜವಾಗ್ಲೂ ವಿಶಾಲ್ ಬಾವ ಗಾಯತ್ರಿ ಅತ್ತೆ ಸ್ವಂತ ಮಗನಾ? ಏಯ್, ಏನ್ ಹುಚ್ಚಿ ತರ ಮಾತಾಡ್ತೀಯಾ? ಮತ್ತಿಲ್ಲ ಅಂದ್ರೆ ಏನ್ರಿ? ನಾನ್ ಕೇಳ್ದಾಗೆ ಬೇರೆಯವರು ಕೇಳ್ತಾರೆ. ಸ್ವಂತ ತಾಯಿ ಸ್ವರ್ಗ ಸೇರಿದ ದಿನ ಮನೇಲಿ ತಿಥಿ ಮಾಡಿಲ್ಲ ಅಂದ್ರೆ ಏನ್ರಿ ಅದ್ರ ಅರ್ಥ? ದೊಡ್ಡಮ್ಮ ಪುನರ್ಜನ್ಮ ಪಡೆದೇ ಇದ್ರೆ ಆಗ ಅವ್ರ ಕಾರ್ಯನ ಗ್ರ್ಯಾಂಡ್ ಆಗಿ ಮಾಡ್ಬೋದಿತ್ತು. ಆದ್ರೆ ಅವರು ನೈನಿ ಅತ್ತಿಗೆ ಹೊಟ್ಟೆಲಿ ಹುಟ್ಟಿದ್ದಾರೆ. ಅದಾದ್ಮೇಲೆ ಏನಾಯ್ತಂತ ಹೇಳಿ? ನಾನು ಹೆರ್ಗೆಲೆ ಮಗುನ್ ಕಳ್ಕೊಂಡ್ರೆ ಅವಳು ಹೆರಿಗೆ ಆದ್ಮೇಲೆ ಅವಳ ಮಗುನ್ ಕಳ್ಕೊಂಡ್ಲು. ಇಲ್ಲಿವರೆಗೂ ಅತ್ತೇನೂ ಇಲ್ಲ, ಯಾರೂ ಇಲ್ಲ. ಅಂದ್ರೆ ದೊಡ್ಡತ್ತೆ ಇದಾರೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಮುಂಚೆ ಆದ್ರೆ ಆತ್ಮ ಬಂದು ನಮ್ಮ ಅಕ್ಕನ ಜೊತೆ ಮಾತಾಡ್ಸ್ಕೊಂಡು ಹೋಗ್ತಿತ್ತು. ಹೆತ್ತು ಮಗನ್ ಕಾಣಿಸ್ದೇ ಇದ್ರು ಸೊಸೆ ಕಾಣಿಸ್ತಾರೆ ಅಂತ ತುಂಬಾ ಆಶ್ಚರ್ಯ ಪಡ್ತಿದ್ರಿ ನೀವೆಲ್ಲ. ನಾನು ಯಾವತ್ತೂ ಆಶ್ಚರ್ಯ ಪಡಲ್ಲ. ನೈನ್ಯತ್ಗಿರೋ ಧೈರ್ಯ, ವಿಲ್ ಪವರ್ ಏನು ಅಂತ ನಂಗೆ ಗೊತ್ತು. ಆ ವರ ಎಷ್ಟಿದ್ರು ಏನ್ ಪ್ರಯೋಜನ? ತಾನ್ ಹೆತ್ ಮಗು ಎಲ್ಲಿದೆ ಅಂತಾನೆ ಕಂಡುಹಿಡಿಯಕ್ ಆಗ್ತಿಲ್ಲ ಅವಳಿಗೆ. ಲೇಯ್, ತಲೆ ಕೆಟ್ಟವಳೆ. ದೊಡ್ಡಮ್ಮ ಭೌತಿಕವಾಗಿ ದರ್ಶನ ಕೊಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದೇನೋ, ಆದ್ರೆ ಅವ್ರ ಶಕ್ತಿ ಸಾಮರ್ಥ್ಯ ಏನು ಅಂತ ಈಗಷ್ಟೇ ನಮ್ಮಮ್ಮ ತಿಳ್ಕೊಂಡ್ರು. ಹೇಗೆ ಅಂತ ಹೇಳಿಲ್ಲ ಮತ್ತೆ? ಕೈ ಸುಡ್ತು ಅಂತ, ಬೆಂಕಿ ಕಿಡಿ ಹಾರ್ತು ಅಂತ ಅಳ್ತಾ ಹೇಳಿದ್ರಲ್ಲ ಅವ್ರೇನೆ. ಅದೆಲ್ಲ ಭ್ರಮೆ ಅಂತ ಹೇಳಿದ್ರಲ್ಲ. ನಮ್ಮ ಮಾಮ್ ಅಷ್ಟೊಂದು ಈಸಾಗಿ ಒಪ್ಕೊಳ್ಳಲ್ಲ. ಅನ್ಕೊಳ್ಳೋದು ಬೇರೆ, ಅನ್ಭವಿಸೋದು ಬೇರೆ. ಅವರಷ್ಟು ಗಾಬರಿ ಆಗಿದ್ರು ಅಂದ್ರೆ ಆ ನೋವು ಗೊತ್ತೇ ಆಗಿರುತ್ತೆ. ಮಾಯೆ ರೂಪದಲ್ಲಿ ಗಾಯತ್ರಿ ಅತ್ತೆ ಬಂದು ತಿಲೋತ್ತಮ ಅತ್ತೆಗೆ ಕಾಟ ಕೊಡ್ತಿದ್ದಾರೆ ಅಂತಿದ್ದೀರಾ, ಅಷ್ಟೇ ಅಲ್ವಾ? ಮತ್ತೆ ಹೇಳ್ಬೇಕಾ? ಈ ವ್ಯಂಗ್ಯ ಮಾಡೋದೆಲ್ಲ ಬಿಟ್ಬಿಡ್ರಿ. ನಮ್ಮ ಅಕ್ಕ ಅಮ್ಮವ್ರು ಎಲ್ಲಿದ್ದಾರೆ ಅಂತ, ತಾನ್ ಹೆತ್ ಮಗು ಏನಾಯ್ತು ಅಂತ ಮನ್ಸ್ ಗಟ್ಟಿ ಮಾಡ್ಕೊಂಡು ಮೈಯೆಲ್ಲ ಕಣ್ ಮಾಡ್ಕೊಂಡು ಕಾಯ್ತಾ ಇದ್ದಾಳೆ ಅಂತ ಗೊತ್ತೇ ಇದೆಯಲ್ಲ. ಡೈರೆಕ್ಟ್ ಆಗಿ ಅವ್ರ ಕಣ್ಮುಂದೆ ಬರ್ಬೋದಲ್ಲ. ಆ ಟೈಮ್ ಬಂದಾಗ ಬಂದೇ ಬರ್ತಾರೆ. ಆ ಟೈಮ್ ನಾಳೆ ಬರುತ್ತೆ. ಯಾರು ಹೇಳಿದ್ದು? ತಿಲೋತ್ತಮ ಅತ್ತೆ ಹೇಳಿದ್ದು ಅದೇ. ದೊಡ್ಡತ್ತೆ ನಿಜವಾಗ್ಲೂ ಈ ಭೂಮಿ ಮೇಲಿದ್ರೆ ನಾಳೆ ನಡೆಯೋ ತಿಥಿಶಾಸ್ತ್ರ ಪೂರ್ತಿ ಆಗೋಷ್ಟ್ರಲ್ಲಿ ಅವ್ರಿರೋ ಜಾಗ ಎಲ್ರಿಗೂ ಗೊತ್ತಾಗತ್ತಂತೆ. ಅರ್ಥ ಆಯ್ತಾ? ಈಗ ಹೋಗಿ ಮಲ್ಕೊಳ್ಳಿ. ಸ್ವಾಮೀಜಿ, ತಿಲೋತ್ತಮ ಮಾಮ ಅವ್ರ ಹಠದಿಂದ ಅಮ್ಮನ್ ತಿಥಿ ಮಾಡೋದಕ್ಕೆ ಹೊರಟಿದ್ದಾರೆ. ಆದ್ರೆ ನನಗಂತೂ ಇಷ್ಟ ಇಲ್ಲ. ನಿನ್ನ ಮನೋವೇದನೆ ಏನಂತ ನಾನು ಅರ್ಥ ಮಾಡ್ಕೋಬಲ್ಲೆ ವಿಶಾಲ. ನಿನ್ನ ಹೆತ್ತ ತಾಯಿನ ಮತ್ತೆ ನಿನ್ನ ಹೆಂಡತಿ ಹೆತ್ಲು. ಪುನರ್ಜನ್ಮದಲ್ಲಿ ಹಸುಗೂಸಾಗಿರೋ ಅಮ್ಮನ್ನ
ಆಟ ಆಡ್ಸೋಕ್ ಬದಲು ಹಿಂಸೆಗೆ ಗುರಿ ಮಾಡಿರೋದು ದುರಾದೃಷ್ಟನೇ. ಹೌದು ಸ್ವಾಮೀಜಿ, ಇದು ನಡೆದಿರೋ ಹಾಗೆ ತಡಿಬೇಕು ಅಂತಿದ್ದೀರಾ? ನಡೆಯೋದನ್ನ ನಿಲ್ಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಮ್ಮ ಬದುಕಿರ್ಬೇಕಾದ್ರೆ ಈ ಕೆಲ್ಸಗಳನ್ನೆಲ್ಲ ಹೇಗೆ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತೀನಿ. ಎಲ್ಲಿ ತೋರ್ಸು ಅಂತ ಕೇಳ್ತಾರೆ ವಿಶಾಲ್. ನೀನ್ ಗಾಯತ್ರಿ ಪುಟ್ಟಿನ ತೋರಿಸಿ ಇವಳೇ ನಮ್ಮಮ್ಮ ಗಾಯತ್ರಿ ಅಂತ ಎಲ್ರಿಗೂ ಹೇಳ್ಬಿಡ್ತೀಯಾ? ಅದಕ್ಕೆ ಇದು ನಿಮ್ಗೆ ಹೇಗೆ? ನಿಜ ಗೊತ್ತು, ನನಗೆ ವಿಷಯ ಗೊತ್ತು ಅನ್ನೋದು ಗುರುಗಳಿಗೂ ಚೆನ್ನಾಗಿ ಗೊತ್ತು ವಿಶಾಲ್. ನಿನಗೆ ಇವತ್ತು ಗೊತ್ತಾಯ್ತು. ಯಾರಿಗೂ ಹೇಳ್ದೆ ಇಷ್ಟು ದಿನ ಹೇಗಿದ್ರಿ ಅದಕ್ಕೆ? ಎಲ್ಲ ಗುರುಗಳ ಆಜ್ಞೆ, ಅವ್ರು ಹೇಳ್ದ ಹಾಗೆ ನಾನು ನಡ್ಕೊಂಡೆ. ಸೌಟ್ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ ನಾನು. ರಿವಾಲ್ವರ್ ಹಿಡ್ಕೊಂಡು ಜೀವನ್ ಶೂಟ್ ಮಾಡಿದೆ ಅಂದ್ರೆ ಅದನ್ನ ನೀನೇ ಅರ್ಥ ಮಾಡ್ಕೊ. ಜೀವಾಗೆ ಬರುವಂತ ಗಂಡಾಂತರ, ತನ್ನ ಹಿಂದೆನೆ ಬರೋ ವಾರ್ಗಿತ್ತಿ ಹಾಸಿನಿಂದಾನೇ ಬರುತ್ತೆ ಅಂತ ನಯನಿಗೆ ಗ್ರಹಿಸೋಕಾಗ್ಲಿಲ್ಲ. ಅಯೋಮಯಕ್ಕೆ ಗುರಿಯಾಗಿದ್ದಾಳೆ. ಯಾಕೆ ಅಂದ್ರೆ ಆ ದಿನ ತಿಲೋತ್ತಮನು ಕೂಡ ಜೀವನ ಪ್ರಾಣನ ತೆಗಿಬೇಕು ಅಂತ ಗುರಿ ಇಟ್ಟಿದ್ಲು. ಅವನೆಲ್ಲಿ ನೈನಿಗೆ ನಿಜ ಹೇಳ್ಬಿಡ್ತಾನೋ, ಅತ್ತೆ ಅದನ್ನ ಕೇಳಿಸ್ಕೊಂಡ್ಬಿಟ್ರೆ ಅಂತ ವಿಶಾಲಾಕ್ಷಿ ಅಮ್ಮನವ್ರ ಮೇಲೆ ಭಾರ ಹಾಕಿ ಶೂಟ್ ಮಾಡಿಬಿಟ್ಟೆ. ಅದಾದ್ಮೇಲೆ ಗುರುಗಳು ಆ ರಿವಾಲ್ವರ್ನ ಇಟ್ಕೊಂಡು ನನ್ನ ಫಿಂಗರ್ ಪ್ರಿಂಟ್ಸ್ ಇಲ್ದೇ ಇರೋ ಥರ ಮಾಡಿ ಪಾಪ ಅವರೇ ಪೊಲೀಸ್ ಸ್ಟೇಷನಿಗೆ ಹೋದ್ರು. ನೀನೇ ಬಿಡಿಸಿದ್ದು ವಿಶಾಲ. ಗುರುಜಿ, ನೀವಂತ ಕೆಲಸ ಮಾಡಲ್ಲ ಅಂತ ಗೊತ್ತು. ಆದರೆ ನಮ್ಮ ಸುತ್ತ ಇಷ್ಟೆಲ್ಲ ನಡೀತಿದೆ ಅಂತಂದ್ರೆ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಇನ್ನು ವಿಚಿತ್ರಗಳು ಸಂಭವಿಸ್ತಾನೆ ಇರುತ್ತೆ. ತಿಲೋತ್ತಮನ ಕತೆ ಮುಗಿಸೋದಿಕ್ಕೆ ಗಾಯತ್ರಿ ಒಂದು ಅವಕಾಶಕ್ಕಾಗಿ ಕಾದಿರ್ತಾಳೆ. ಇದು ನಿಜ. ಗಾಯತ್ರಿ ಪುಟ್ಟಿಗೆ ನಾನು ದೊಡ್ಡಮ್ಮ ಆಗಿದ್ದೀನಿ, ಆದರೆ ಅವಳು ಮಾತ್ರ ಅಮ್ಮನವ್ರ ಆಶೀರ್ವಾದದಿಂದ ವಯಸ್ಸಿಗೆ ಸಂಬಂಧನೇ ಇಲ್ದಿರೋ ಶಕ್ತಿನ ತೋರಿಸ್ತಾನೆ ಇದ್ದಾಳೆ ವಿಶಾಲ್. ಅಮ್ಮನವ್ರ ಮೇಲಿರೋ ಭಕ್ತಿ ಅಮ್ಮನಿಗೆ ಶ್ರೀರಕ್ಷೆ. ಅದೇನೇ ಆದರೂ ನಿಮಗೆ ಮಾತ್ರ ನಾನು ಥ್ಯಾಂಕ್ಸ್ ಹೇಳಬೇಕು ಹೊತ್ತಿಗೆ. ವೈ ನಾನು ನೈನಿಗೂ ಹೇಳ್ದೆ ಮುಚ್ಚಿಟ್ಟಿದ್ದಂಥ ವಿಷಯಗಳನ್ನ ನೀವು ತಿಳ್ಕೊಂಡಿದ್ರು ಯಾರಿಗೂ ಹೇಳಿಲ್ವಲ್ಲ, ಅದಕ್ಕೆ. ವಿಶಾಲ್, ನೀವು ಆಸ್ತಿನೆಲ್ಲ ತ್ಯಾಗ ಮಾಡಿ ಬದ್ರಿನಾಥ್ ತಾತನ್ ವಠಾರಕ್ಕೆ ಹೋಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ತಿಲೋತ್ತಮ ಅತ್ತೆಯವರು ಮನೆನೇ ಇಲ್ದಿರೋ ಹಾಗೆ ಮಾಡ್ಕೊಂಡಾಗ ನೀವೇ ದಯ ತೋರಿಸಿ ನಮ್ಮೆಲ್ರಿಗೂ ಹೊಸ ಜೀವನ ಕೊಟ್ರಿ. ಆ ವಿಷಯನ ನಾನು ಯಾವತ್ತೂ ಮರೆಯೋದಿಲ್ಲ. ನಿಮಗೆ ಒಳ್ಳೇದು ಮಾಡೋದಕ್ಕೆ ನಾನಿರೋದು. ಶುಭಂ. ತಿಥಿ ಮಾಡಬೇಕು ಅಂತ ಅನ್ಕೊಂಡ್ರು ಗಾಯತ್ರಿ ದೇವಿ ಅದಕ್ಕೆ ಅವಕಾಶ ಕೊಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಏನಾಗುತ್ತೋ ನೋಡೋಣ ಬನ್ನಿ. ನನ್ ಮುದ್ದಿನ ಸೊಸೆ, ಹೇಳಿ ಅತ್ತೆ. ಅನ್ಕೊಂಡಿದ್ದೆ ಒಡವೆ ಎಲ್ಲ ಹಾಕೊಳ್ದೆ ರೆಡಿ ಆಗ್ತಿರ್ತೀಯ ಅಂತ. ಅದು ಗಾಯತ್ರಿ ಅತ್ತೆ ತಿಥಿ ಅಲ್ವಾ ಅಂತ. ಅದಕ್ಕೆ ಮದ್ವೆನೋ ಬೇರೆ ಫಂಕ್ಷನ್ ಆಗಿದ್ರೆ ರಿಚ್ ಆಗಿ ರೆಡಿ ಆಗ್ಬೋದಾಗಿತ್ತು. ಅದು ಅಲ್ದೆ ನನ್ನ ಹತ್ರ ಒಡವೆ ಎಲ್ಲಿದೆ ಅತ್ತೆ? ಈ ಮಗು ಹುಟ್ಟೋವರೆಗೂ ನನ್ನ ಆಸ್ತಿ ನನಗೆ ಸಿಗಲ್ಲ. ಹಾಗಂತ ಅಲ್ಲಿ ತನಕ ಒಡವೆಗಳ ಹಾಕೊಳ್ದೇ ಇರ್ತೀಯ ನೀನು? ಇದನ್ ತಗೋ, ನೀನ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇದನ್ ತಂದಿದ್ದೀನಿ, ತಗೋ. ಬೇಡ ಅತ್ತೆ, ನಮ್ಮಮ್ಮ ಒಡವೆ ಕೊಟ್ಟಾಗ ಏನಾಯ್ತು ಅಂತ ಎಲ್ರಿಗೂ ಗೊತ್ತಿದೆ. ಈಗ ನೀವು ಕೊಟ್ಮೇಲೆ ಇನ್ನೇನಾದ್ರೂ ನಡೆದ್ರೆ ಸುಮನನ್ ದೃಷ್ಟಿಲಿ ನೀವು ಶತ್ರು ಆಗ್ಬಿಡ್ತೀರಾ. ಅಯ್ಯೋ ಹಾಗಾ? ಹಾಗಾದ್ರೆ ಬೇಡ ಬಿಡು ಸುಮನ, ನೀನ್ ಕೊಟ್ಬಿಡಮ್ಮ. ನಿಮ್ಮನ್ನ ನಾನು ಯಾಕೆ ಅಪಾರ್ಥ ಮಾಡ್ಕೋತೀನಿ ಅತ್ತೆ? ನಮ್ಮ ಅಕ್ಕನ ಮಾತನ್ನ ದಯವಿಟ್ಟು ತಲೆಗೆ ಹಾಕೋಬೇಡಿ. ನಮ್ಮಮ್ಮ ಅದನ್ನ ನಾನು ಸಾಯಿಲಿ ಅಂತ ಕೊಟ್ಟಿದ್ದು. ನೀವು
ಪ್ರೀತಿಯಿಂದ ಕೊಡ್ತಿದ್ದೀರಾ. ಯಾರ್ ಬೇಡ ಅಂದ್ರು ನಾನು ಈ ಒಡವೆಗಳನ್ನ ಹಾಕೊಂಡೇ ಹಾಕೋತೀನಿ. ನಡೀತಿರೋದು ಗಾಯತ್ರಿ ಅಮ್ಮೋರ್ ತಿಥಿ. ಹೀಗೆ ಅಲಂಕಾರ ಮಾಡ್ಕೊಂಡ್ರೆ ನೋಡ್ದೋರು ಏನ್ ಅನ್ಕೊಳಲ್ಲ. ಹೊರಗ್ನವ್ರು ಯಾರು ಬರಲ್ಲ, ಬಂದ್ರೆ ಕೂಡ ನನ್ಗೇನಾಗ್ಬೇಕು? ಇಷ್ಟಕ್ಕೂ ನೀವು ತಂದಿದ್ದೆ ತಪ್ಪು ಅತ್ತೆ. ನಾನೇನೋ ತಪ್ಪು ಮಾಡ್ತಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ ನೈನಿ. ನೀವೆಲ್ರೂ ಗಾಯತ್ರಿಕ ಪುನರ್ಜನ್ಮ ಪಡೆದು ಇನ್ನೂ ಜೀವಂತವಾಗಿದ್ದಾರೆ ಅಂತ ಅನ್ಕೊಂಡಿದ್ದೀರಾ. ನಾನು ಅನ್ಕೊಳ್ಳಿಲ್ಲ. ಅದಕ್ಕೆ ಅವ್ರ ತಿಥಿ ಮಾಡೋದೇ ಒಳ್ಳೇದು ಅನ್ಕೊಂಡಿದ್ದೀನಿ. ಯಾರಾದ್ರೂ ತೀರ್ಕೊಂಡ ತಕ್ಷಣ ಟಿಪ್ ಟಾಪ್ ಆಗಿ ರೆಡಿ ಆಗೋದು ತಪ್ಪು. ಆದ್ರೆ ಅವ್ರು ಹೋಗಿ 25 ವರ್ಷ ಆಯ್ತು. ನೆನೆಸ್ಕೊಂಡ್ರು ಯಾರಿಗೂ ಕಣ್ಣಲ್ಲಿ ನೀರ್ ಬರಲ್ಲ. ನಿಮಗ್ ಬರಲ್ವೇನೋ, ಯಾಕಂದ್ರೆ ಅತ್ತೆದು ಕಲ್ ಹೃದಯ ಅಂತ್ಯಾ. ಮೃದು ಮನ್ಸು, ಅದಕ್ಕೆ ನನ್ ಮೇಲೆ ಯಾವಾಗ್ಲೂ ಪ್ರೀತಿ ತೋರಿಸ್ತಿರ್ತಾರೆ. ನೀನು ಇದ್ಯಾ, ಯಾವಾಗ್ಲೂ ಹೊಡೆದು ಬಡ್ದು ಮಾಡ್ತೀಯ. ಏನೋ ನೀನೇ ಮನೆಗ್ ದೊಡ್ಡೋಳು ಅನ್ನಂಗ್ ಆಡ್ತೀಯ. ಈ ರಾಕ್ಷಸಿ ಗಾಯತ್ರಿ ಅಮ್ಮೋರ್ನ ಸಾಯಿಸಿದ್ದಾರೆ ಅನ್ನೋ ವಿಷಯ ನಿನಗೆ ಗೊತ್ತಿಲ್ಲ. ಗೊತ್ತಾದ್ರೂ ನೀನ್ ಅದನ್ನ ನಂಬೋದಿಲ್ಲ ಸುಮನ. ಸರಿ ಸುಮನ, ಹಾಲಲ್ಲಿ ಶಾಸ್ತ್ರ ಶುರು ಮಾಡಬೇಕು. ನೀನ್ ಬೇಗ ರೆಡಿ ಆಗ್ಬಿಟ್ಟು ಬಂದ್ಬಿಡಮ್ಮ. ಸರಿ ಅತ್ತೆ. ಸಾರಿ ನೈನಿ. ಇದು ಒಳ್ಳೆ ಒಡವೆ. ಅಮ್ಮ ತಂದಿದ್ದು ನನ್ನ ಸಾಯಿಸ್ಬೇಕು ಅಂತ ಅರ್ಥ ಮಾಡ್ಕೋ. ಏನಾಯ್ತತ್ತೆ? ಅತ್ತೆ ಏನಾಯ್ತು? ಅತ್ತೆ ಅತ್ತೆ ಏನಾಯ್ತು? ಅಯ್ಯೋ ಅತ್ತೆ, ಅಮ್ಮ ವಿಶಾಲಾಕ್ಷಮ್ಮ ತಾಯಿ. ಏನಕ್ಕ, ನನ್ ರೂಮಲ್ಲೇ ಅಮ್ಮನವ್ರ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಸದ್ಯಕ್ಕೆ ಗಾಯತ್ರಿ ಅತ್ತೆ ತಿಥಿ ಮಾಡಿದ್ರೆ ಸಾಕು. ಅಮ್ಮೋರ್ ಪ್ರಾಣ ಬಿಟ್ಟಿದ್ದೀನೇ ತಿಲೋತ್ತಮ ಅತ್ತೆ ಪ್ರಾಣ ಹೋಗುತ್ತಾ? ಗಾಯತ್ರಿ ಅಮ್ಮೋರ್ ತಾನೇ ಅವ್ರ ಬಲಿ ತಗೋಬೇಕಾಗಿರೋದು. ಮತ್ತೆ ಈ ತರ ಆಗಕ್ಕೆ ಹೇಗ್ ಸಾಧ್ಯ? ಮಾವ, ದೊಡ್ಡಮ್ಮನ ಪೂಜೆ ಅಲಂಕಾರ ಎಲ್ಲ ಹೇಗಿದೆ? ನೋಡುವಲ್ಲ ಬಾ, ಬದುಕಿರೋರ್ಗೆಲ್ಲ ಇದೆಲ್ಲ ಯಾಕೆ ಬೇಕೋ? ಪಾವನ ಮೂರ್ತಿ, ಕೆಲವೊಂದ್ಸಲ ರಿವರ್ಸಲ್ ಹೋದ್ರೇನೆ ನಾವು ಅಂದ್ಕೊಂಡಿದ್ದು ಆಗೋದು. ಒಳ್ಳೇದನ್ ಬಯಸಿದ್ರೆ ಪರವಾಗಿಲ್ಲ ತಿಲೋತ್ತಮ. ನಿಮ್ಮ ಆಶೀರ್ವಾದ ನಮ್ಮೇಲಿರೋವಾಗ ನಮ್ಗೇನ್ ಕೆಟ್ಟದಾಗತ್ತೆ ಹೇಳಿ ಗುರುಗಳೇ? ದೊಡ್ಡಮ್ಮ ಪುನರ್ಜನ್ಮ ಪಡೆದಿದ್ದಾರೆ ಅಂತ ಹೇಳಿದ್ರು, ನೀವ್ಯಾಕೆ ನಂಬ್ತಿಲ್ಲ ಮಾಮ್? ಹೇಳದನ್ನ ನಮ್ದೆ, ಆದ್ರೆ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಬಿಟ್ಟೆ ಅಷ್ಟೆ. ಯಾಕತ್ತೆ, ನಿಮ್ ಕಿವಿಗೆ ಇನ್ಫೆಕ್ಷನ್ ಆಗಿದೆಯಾ? ಕಿತ್ತೋಜ್ಜಕ್ ಹೇಳ್ಬೇಡ, ಮಾಮು ಅದನ್ನ ನಂಬಲ್ಲ ಅಂತ ಅರ್ಥ. ಅಂದ್ರೆ ಗಾಯತ್ರಿ ಅತ್ತೆ ಹುಟ್ಟೆ ಇಲ್ಲ ಅಂತಿದ್ದೀರಾ? ಯಾಕೆ ಹುಟ್ಟಿಲ್ಲ? ಗಾಯತ್ರಿ ಅಕ್ಕ ಪುನರ್ಜನ್ಮ ಪಡೆದಿದ್ದಾರೆ. ಆದ್ರೆ ಯಾರೋ ಎತ್ಕೊಂಡು ಹೋಗಿದ್ದಾರೆ. ಎಲ್ಲಿದ್ದಾಳೋ ಹೇಗಿದ್ದಾಳೋ ಇಲ್ಲಿವರೆಗೂ ಗೊತ್ತೇ ಆಗಿಲ್ಲ. ಅತ್ತೆ, ಇಲ್ಲಿ ನೀವು ಶ್ರಾದ್ದ ಮಾಡ್ತಿಲ್ಲ ಅನ್ಸ್ತಿದೆ. ಬಲಿ ಪೂಜೆಗೆ ಸಿದ್ಧ ಮಾಡ್ತಿದ್ದೀರಾ ಅನ್ನಿಸ್ತಿದೆ. ಟೆನ್ಷನ್ ಮಾಡ್ಕೋಬೇಡ ನೈನಿ, ಇಲ್ಲಿ ಯಾವ ಮೂಕ ಜೀವಿನೂ ಬಲಿಯಾಗಲ್ಲ. ನಾನು ಹೇಳ್ತಿರೋದು ಅದಲ್ಲ. ನಮ್ಗೆ ಅರ್ಥ ಆಯ್ತು ಬಿಡಿ. ಈ ಪೂಜೆ ನಡಿಬಾರ್ದು ಅಂತ ನೀವು ಮಾಡಿಸಿದ್ಮೇಲೆ ನಮ್ಗೆ ಇವ್ರು ಇದಾರೋ ಇಲ್ವೋ ಅಂತ ಕ್ಲಾರಿಟಿ ಸಿಗುತ್ತೆ ಅಂತ ನಾವುಗಳು ಈ ಥರ 2 ಟೀಮ್ ಇದೆ ಇಲ್ಲಿ. ಪೂಜೆಗೆ ತಾಯಿ ಆಗ್ತಿರೋಳು ಹೇಗ್ ಬರ್ತಿದ್ದಾಳೆ ನೋಡಿ.
ಈ ರೇಂಜಿಗೆ ರೆಡಿಯಾಗಿ ಎಲ್ಲೋಗ್ತಿದ್ಯಾ ಸುಮ್ನಾ? ದೊಡ್ಡತ್ತೆ ತಿತ್ತಿ ಅಲ್ವಾ, ಒಡವೆ ಹಾಕೊಂಡು ರಿಚ್ ಆಗಿ ಕಾಣಿಸಿದ್ರೆ ಚೆನ್ನಾಗಿರತ್ತೆ ಅನ್ಕೊಂಡೆ. ಫೋಟೋಗ್ರಾಫರ್ನ ಕರೆಸ್ಲಾ? ಪೋಸ್ ಕೊಟ್ಟು ಫೋಟೋ ತೆಗೆಸ್ಕೋಬಹುದು. ಗೊತ್ತಿರೋರಿದ್ರೆ ಫೋನ್ ಮಾಡಿ. ಸಾಕು ಸುಮ್ನರು. ವ್ಯಂಗ್ಯನೂ ಕೂಡ ಅರ್ಥ ಮಾಡ್ಕೊಳ್ದೇ ಇರೋ ದಡ್ಡಿ ನೀನು. ಏ ವಿಕ್ರಾಂತ್, ಸುಮ್ಮನಿರ. ಅವಳು ಇಷ್ಟ, ಹೇಗೆ ಬಂದರೆ ಏನು, ನಷ್ಟ ಅಂತೂ ಆಗಲ್ವಲ್ಲ. ನಷ್ಟ ಅಮ್ಮ ಖರ್ಚು ಮಾಡಿದ್ದಾರೆ. ನೀನು ಒಂದು ನಯಾ ಪೈಸನು ಕೊಡಬೇಕಾಗಿಲ್ಲ. ಆದರೆ ತೆಂಗಿನಕಾಯಿ ಹೊಡೆದು ಆರತಿ ಮಾಡಿದ್ರೆ ಸಾಕು. ನಿಮಗೆ ನನ್ನಿಂದ ಡಿಸಪಾಯಿಂಟ್ ಆದರೆ ಸಾರಿ ವಲ್ಲಭ, ನಾನು ಆ ಕೆಲಸ ಮಾಡೋಕ್ಕಾಗಲ್ಲ. ನಮ್ ವಿಶಾಲ್ ಭಾವನ್ಗೆ ಅವ್ರ ಹೆಂಡತಿಗೆ ಹುಟ್ಟಿದ ಅವಳಿ ಮಕ್ಕಳಲ್ಲಿ ದೊಡ್ಡ ಮಗು ಇನ್ನು ಇವತ್ಗೂ ಎಲ್ಲೋ ಜೀವಂತವಾಗಿದೆ ಅಂತ ನಂಬಿಕೆ ಇರೋದಿಕ್ಕೇನೆ ಈ ಶಾಸ್ತ್ರದಲ್ಲಿ ಆರತಿ ಮಾಡೋದು ಹಾಗಿರ್ಲಿ, ಅಗರ್ಬತ್ತಿ ಕೂಡ ಹಚ್ಚಲ್ಲ ಅಂತ ಹೇಳ್ತಿದ್ದಾರೆ. ನಂಬಿದ್ರೆ ಹಾಗೆ ನಂಬಬೇಕು. ಏನ್ ಲಾಭ? ಕಳ್ದೋದ್ ಮಗು ಸಿಗತ್ತಾ? ಬರ್ದೇ ಇರುತ್ತಾ? ಬಂದಿದ್ರೆ ಇಲ್ಲಿರ್ಬೇಕಿತ್ತಲ್ಲ. ಇದಾಳೆ. ಎಲ್ಲಮ್ಮ ನನಗೆ ಕಾಣಿಸ್ತಿದ್ದಾಳೆ, ನಿಮಗ್ ಮಾತ್ರ ಕಾಣಿಸ್ತಿಲ್ಲ, ಅಷ್ಟೇ ವ್ಯತ್ಯಾಸ. ಅದಕ್ಕೆ ಹೌದು ವಿಶಾಲ್, ಗಾಯತ್ರಿ ಅತ್ತೆ ತನ್ನ ಮಗನಿಗೋಸ್ಕರ, ತನ್ನ ಸೊಸೆಗೋಸ್ಕರ, ತನ್ನ ಮನೆಯವ್ರಿಗೋಸ್ಕರ ಪುನರ್ಜನ್ಮ ಪಡೆಯೋವರೆಗೂ ಇದೇ ಮನೇಲೇ ಇರ್ತಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಆತ್ಮ ಬಂದ್ರೆ ನಿನ್ ಪ್ರೀತಿ ತಂಗಿ ನಯನಿ ನೋಡ್ತಾಳೆ. ಮನುಷ್ಯ ರೂಪದಲ್ಲಿದ್ರೆ ನಾವು ಕೂಡ ನೋಡ್ತೀವಿ. ಈಗ ಯಾವ ರೂಪದಲ್ಲಿದ್ದಾರೆ ಅಂತ ನೀನು ಕಾಣ್ತಿದ್ದಾರೆ ಅಂತ ಹೇಳ್ತಿದ್ಯಾ? ಭಗವಂತನ ರೂಪದಲ್ಲಿದ್ದಾರೆ. ಚಿಕ್ಕ ಮಕ್ಕಳು ದೇವ್ರಿಗೆ ಸಮಾನ ಅಂತ ಹೇಳ್ತಿದ್ದಾಳೆ ಹಾಸಿನಿ. ಅಂದ್ರೆ ಏನ್ ಸ್ವಾಮೀಜಿ, ಈ ಮನೇಲಿರೋ ಗಾಯತ್ರಿ, ಗಾನವಿ, ಬದ್ರಿನಾಥ ಈ 3 ಮಕ್ಕಳಲ್ಲಿ ಗಾಯತ್ರಿ ಅತ್ತೆ ಆತ್ಮ ಇದೆ ಅಂತನಾ? ಸುಮನಾ, ಹಾಸಿನಿ ಹುಚ್ಚುತನದ ಬಗ್ಗೆ ನಮಗ್ ಗೊತ್ತೇ ಇದೆಯಲ್ಲ. ಅವಳ ಮಾತು ಕೇಳ್ತಾ ಇದ್ರೆ ಟೈಮ್ ವೇಸ್ಟ್ ಆಗತ್ತೆ. ನಾನೀಗ ದೀಪ ಹಚ್ತೀನಿ.